ಸ್ವತೆ ಅನ್ಯಾಯವಾಗಿ ನನ್ನ ಮಗ ಅಂದ್ರೆ ನಿನ್ನ ಗಂಡ ಅನ್ಯಾಯವಾಗಿ ಜೈಲ್ ಪಾಲಾಗೋಗ್ಬಿಟ್ಟ. ನಾನು ಹೋಗಿ ವಿಚಾರಣೆ ಮಾಡ್ಕೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಗಿದ್ದಕ್ಕೆ ಆ ಮನೆಯಾಳಿ ಅವಳೆಲ್ಲ ಬಂಗಾರಮ್ಮ ಇವನು ಕಳ್ತಂದಾಗೆ ಜೊತೆಯಾಗೆ ಇದ್ದ ಅಂತ ಹೇಳ್ಬಿಟ್ಟು ಹಾಕೊಟ್ಬಿಟ್ಟವಳೆ. ಅದಕ್ಕೆ ನೀ ಪೊಲೀಸ್ನವರು ಹಾಕೊಂಡು ಒಳಗಡೆ ಹಾಕೊಂಡು ರುಬ್ಬಿಟ್ಟು ಸರಿಯಾಗೆ ನೀ ಚಟ್ನಿ ಮಾಡಾಕ್ಬಿಟ್ರು ನನ್ನ ಮಗುನ ಹೆಂಗನ ಮಾಡ್ಬಿಟ್ಟು ನನ್ನ ಮಗುನ ಈಚೆ ಕಡೆ ಗುಡಿಸ್ಕೊಬಾವ ನೀನು. ಅಯ್ಯೋ ಅತ್ತೆ, ಅವ್ರೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತು? ಹಾ, ನನ್ನ ಹತ್ರ ಕರೆಕ್ಟಾಗೇ ಇರ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅವ್ರು ನೋಡ್ಕೊಂಬಿಟ್ಟು ಬರೋಕ್ಕೆ ಅಂತ ಹೋಗೋ ಅವಶ್ಯಕತೆ ತಾನೇ ಏನಿತ್ತು? ಎಷ್ಟು ಹೇಳಿದ್ರು ಹೇಳಿದ ಮಾತು ಕೇಳಲ್ವಲ್ಲ ಅತ್ತೆ ನಿಮ್ಮ ಮಗ. ನನಗೂ ಹೇಳಿ 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 ಸಾಕಾಗೋಗ್ಬಿಟ್ಟೈತೆ. ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ತಗ್ಲಾಕೊಂಬೇಕಿತ್ತು ಅಂತ ನನಗೆ ಅರ್ಥನೇ ಆಯ್ತಾ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇನೆ, ಏನು ಮಾಡಿದ್ರು ಅಷ್ಟೇನೆ. ದೊಡ್ಡ ನಮಸ್ಕಾರ ಅನ್ನಂಗೆ ಆಗೋಗ್ಬಿಟ್ಟೈತೆ. ನೋಡಿ, ಇದೆಲ್ಲನೂ ನಿಮ್ಮ ಮಗುನಿಂದನೇ ಆಗ್ತಾ ಇರೋದು. ಸೈಲೆಂಟಾಗಿ ಮನೆಗಿದ್ದಿದ್ರೆ ಆಗ್ತಾ ಇರಲಿಲ್ವಾ? ಅವನೇನು ಅವಳ ಮ್ಯಾಲ ಪಿರುತಿ ಅಂತ ಹೇಳ್ಬಿಟ್ಟು ಏನು ಹೋಗಿಲ್ಲ ಕಣವ. ದೇವಸ್ಥಾನದ ಒಡವೆ ಎಲ್ಲೈತಿ ಅಂತ ಹೇಳ್ಬಿಟ್ಟು ವಿಚಾರಣೆ ಮಾಡ್ಕೊಬಿಟ್ಟು ಬರ್ತೀನಿ ಕಣಮ್ಮ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದು. ಇಲ್ಲ ಅಂದಿದ್ರೆ ಹಾಗೆಲ್ಲನೂ ಏನು ಇದು ಮಾಡ್ತಿರ್ಲಿಲ್ಲ. ಗೊತ್ತಲ್ಲ ನಿನ್ಗೂ ನನ್ನ ಮಗಂಗೆ ನಿನ್ನ ಮೇಲೆ ನೀ ಪಿರುತಿ ಶಾನೆ ಅಂತ. ಆ ಮನೆಯಳಿ ಮೇಲೆ ಯಾವ ಪಿರುತಿನೂ ಇಲ್ಲ. ನನಗಂತೂ ತಲೆನೋವಾಗೈತೆ. ಈಗ ನಮ್ಮ ಅಪ್ಪಂಗೇನಾದರೂ ಗೊತ್ತಾದರೆ ಎಂಥ ನನ್ನ ಮಗ ನಮ್ಮ ಇವನು ಅಂತ ನನ್ನೇ ಬೈಕಂತಾರೆ. ಏನು ಹೇಳಬೇಕೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ನನಗಂತೂ. ಛೇ, ಇವ್ರು ಹೋಗ್ಬಿಟ್ಟು ಏನೋ ತಗ್ಲಾಕಬೇಕು ಅತ್ತೆ, ಸುಮ್ಮನೆ ಇರೋದು ಬಿಟ್ಬಿಟ್ಟು ಇವೆಲ್ಲ ಬೇಕಾತ್ತೆ ನಿಮ್ಮ ಮಗುಂಗೆ. ಎಷ್ಟು ಸಲ ಅಂತ ಅತ್ತೆ ಹೇಳಬೇಕು? ನನಗೂ ಹೇಳಿ 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 ಸಾಕಾಗೋಗ್ಬಿಟ್ಟೈತೆ ಅತ್ತೆ. ಈಗ ನಮ್ಮ ಅಪ್ಪಂಗೆ ಗೊತ್ತಾದ್ರಂತೂ ಛೇ ತುಂಬ ಬೇಜಾರು ಮಾಡ್ಕೊತಾರೆ. ಏನಾರ ಮಾಡ್ಬಿಡ್ಸವ ನನ್ನ ಮಗುನ. ನನ್ನ ಮಗ ಜೈಲಾಗಿದ್ಬಿಟ್ರೆ ಅವನಿನ್ನೂ ಕೊರ್ಗಿ ಹೊಂಟೋಯ್ತಾನೆ ಕಣವ. ನಿನ್ನ ಗಂಡನೇ ತಾನೇ. ಏನು ಅವನು ಒಡವೆ ಗಿಡವೆ ದೇವ್ರ ಒಡವೆ ಅಲ್ವಾ, ನಾನು ಬಾಯಿ ಬಿಡಿಸ್ತೀನಿ ಅಂತ ಹೋಗವನೆ. ಅಲ್ಲಿ ಏನೇನು ಯಾಜ್ಯ ಆಯ್ತೋ ಏನೇನು ಕತೆಯೋ ಗೊತ್ತಿಲ್ಲ. ಆ ಮಿಟುಗಳಾಡಿ ಅವಳೆಲ್ಲ ಸರಿ ಇಲ್ಲ, ಬಂಗಾರಮ್ಮ ತಗ್ಲಾಕ್ಸ್ಬಿಟ್ಟವಳೆ, ಏಕವಾಗಿ ತಗ್ಲಾಕ್ಸ್ಬಿಟ್ಟವಳೆ. ಏನು ಮಾಡೋಕ್ಕಾಯ್ತದೆ? ಹಣೆ ಬರಹ ಸರಿ ಇಲ್ದಿದ್ದಾಗ ಹೆಂಗೆ ಬೇಕಾದ್ರೂ ಆಯ್ತದೆ ನೋಡವ. ಹೆಂಗಾರ ಮಾಡಿ ನೀನೇನು ಯೋಸಿ ವಾಪಸ್ಸು ಕರ್ಕೊಂಬಿಡ್ಬವ. ನಿನಗಾದ್ರೆ ಎಲ್ಲ ವಿದ್ಯಾವಂತೆ ಗೊತ್ತಾಯ್ತದೆ. ವಿದ್ಯಾವಂತೆ ಪ್ರಶ್ನೆ ಅಲ್ಲ ಕಣತ್ತೆ. ವಿದ್ಯಾವಂತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಬಿಟ್ಬಿಡು. ಈಗ ವಾಪಸ್ಸು ಕರ್ಕೊಂಬಿಟ್ಟು ಬರ್ಬೇಕಲ್ಲ ಅದೇಳು. ಅಯ್ಯೋ ಏನು ಮಾಡಬೇಕು? ನನ್ನ ಮಗು ನನ್ನ ಕೈಯಲ್ಲಿ ನಂಗೆಲ್ಲ ನೋಡೋಕೆ ಆಗಲ್ಲ ಕಣವ. ನನ್ನ ಮಗ ನನಗೆ ಮನೆಗೆ ಬಂದರೆ ಸಾಕು ಕಣವ. ನನ್ನ ಮಗುನ ಹೆಂಗೆಂಗೋ ಹಿಂಗೆಲ್ಲ ನೋಡೋಕೆ ನಂಗೆ ಇಷ್ಟ ಇಲ್ಲ ಕಣವ. ಅಕ್ಕ ನೀವಿಲ್ಲಿ ಬನ್ನಿ ಅಕ್ಕ, ಕೂತ್ಕೊಳ್ಳಿ. ಲೇ ಪುಟ್ಟಿ, ನನ್ನ ಮಗನ ಪೊಲೀಸರು ಎಳ್ಕೊಂಡೋಗೋರು ಹೆಂಗನ ಮಾಡ್ಬಿಡ್ಸೆ. ಅತ್ತೆ ಬೂಡಿಸ್ತೀನಿ ಸುಮ್ಮನಿರಿ. ಮಾಡ್ಬಾರ್ದು ಕೆಲಸ ಮಾಡಿದ್ರೆ ಹಂಗೇನಿ ಆಗೋದು. ಅಲ್ಲಿ ಹೋಗಿ ತಗ್ಲಾಕ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು? ಅವನೇನು ಬೇಕು ಅಂತ ಹೋಗ್ಬಿಟ್ಟೇನು ತಗ್ಲಾಕೊಂಡಿಲ್ಲ. ಬಂಗಾರ ಮನೆನೇ ಸರಿ ಇಲ್ಲ, ಅದಕ್ಕೇನೆ ತಗ್ಲಾಕ್ಸ್ಬಿಟ್ಟಿರೋದು. ಅವ್ರು ಸರಿ ಇಲ್ಲ ಅಂತ ಗೊತ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ಬೇಕಿತ್ತೀವನು? ಸುಮ್ಮನೆ ಇದ್ದಿದ್ರೆ ಆಯ್ತಾ ಇರ್ಲಿಲ್ವಾ? ನಿಮ್ಮ ಮಗಂಗಂತೂ ತುಂಬಾ ಬುದ್ಧಿ ಐತೆ ಬಿಡಿ. ಎಷ್ಟು ಹೇಳಿದ್ರು ಏನು ಹೇಳಿದ್ರು ಕೇಳಲ್ಲ, ಏನು ಹೇಳಿದ್ರು ಮಾಡಲ್ಲ. ಬರೀ ಇಂಥ ಕೆಲಸ ಮಾಡುವನು. ನಿಮ್ಗೂ ಗೊತ್ತಿರ್ತದೆ ನಿಮ್ಮ ಮಗ ಯಾಕೆ ಹೋಗೋನು ಜೈಲ್ಗೆ ಅಂತ. ನೀವೇನೇನಿಯ ಏನು ಹೇಳಲ್ಲ. ಅದೇ ಪುಟ್ಟಿ, ಒಡವೆ ಎಲ್ಲೈತಿ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋಗಿರೋದವನು. ಯಾಕೆ ಅಲ್ಲಿ ಕೇಳಕ್ಕೆ ಪೊಲೀಸ್ನವ್ರು ಇರ್ಲಿಲ್ವಾ? ಇವನೇ ಹೋಗ್ಬೇಕಿತ್ತ ಅಲ್ಲಿ ಕೇಳಕ್ಕೆ? ಅಯ್ಯೋ ಅತ್ತೆ, ಸರಿ ಬಿಡಿ. ಈಗ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೀರಾ? ಬತ್ತನ್ ಬಿಡಿ ವಾಪಸ್. ನೀವು ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ನೀನೇ ಬುಡಿಸ್ಕೊಬಿಟ್ಟು ಬರಬೇಕು. ಆಯ್ತು ತಗೊಳ್ಳಿ, ಬುಡಿಸ್ಕೊಂಬಿಟ್ಟು ಬರ್ತೀನಿ. ಹೋಗಿ ನೀವು ಸುಮ್ಕೇನೆ. ಅಯ್ಯೋ ನನಗೆ ಟೆನ್ಷನಾಗಿ ಸಾಯ್ತಾ ಇದ್ದೀನಿ ಕಣತೆ. ಬುಡಿಸ್ಕೊಂಬಿಟ್ಟು ಬರ್ಬೇಕು ತಾನೆ? ಆಯ್ತು ನೋಡಿರಿ, ಬುಡಿಸ್ಕೊಂಬಿಟ್ಟು ಬರ್ತೀನಿ. ಸರಿ ಆಯ್ತು ಸೊಸೆ. ಆಯ್ತು ಅತ್ತೆ ಆಯ್ತು. ಹೆಂಗನ ಮಾಡಿ ನನ್ನ ಮಗನ ಬುಡಿಸ್ಕೊಂಬಿಟ್ಟು ಬಾವ. ನನ್ನ ಮಗನ ಮೇಲೆ ಪಿರಾಣ ಮಾಡಿಕೊಂಡಿವ್ನಿ ನಾನು. ನನ್ನ ಮಗನ ಬಿಟ್ಟು ನಂಗೆ ಇರಬೇಕಾಗಿಲ್ಲ ಕಣವ. ಅತ್ತೆ ಹೋಗತ್ತೆ ನೀನು ಸುಮ್ಮನೆ. ಅಕ್ಕ ಕೂತ್ಕೊಳ್ಳಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನಾದರೂ ಬರ್ತೀನಿ. ನೀವು ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಇಲ್ಲ, ಈಗ ನಾನೇ ಸ್ವಲ್ಪ ಟೆನ್ಷನ್ ಆಗಿದ್ದೀನಿ. ನಾನೇನಿಯ ನೋಡು, ಅರ್ಜೆಂಟಾಗಿ ನೀನು ಮನೆ ಹತ್ರ ಬಾ. ನಾನು ನಿನಗೊಂದು ಪ್ಲಾನ್ ಹೇಳ್ತೀನಿ, ಅದನ್ನು ಮಾಡು. ಎಲ್ಲರೂ ಹೊತ್ತಾಗ ಬಂದರು ಈಚೆ ಕಡೆಗೆ ಬಂದರೂ ಪರವಾಗಿಲ್ಲ. ಏನೋ ಒಂದು ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ನೀನು ಮನೆ ಹತ್ರ ಬಂದುಬಿಡು. ಅಕ್ಕ ನೀನು ಯಾಕೆ ಟೆನ್ಷನ್ ಆಗಿದೆಯಾ? ನೀನೇನಂತ ತಪ್ಪು ಕೆಲಸ ಏನು ಮಾಡಿಲ್ವಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಾಗೈತಕ್ಕ? ನೀನು ಆರಾಮಾಗಿರು. ತಪ್ಪು ಮಾಡಿರೋರೆ ಆರಾಮಾಗವ್ರೆ, ನೀವು ತಪ್ಪೇ ಮಾಡಿಲ್ಲ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ಟೆನ್ಷನ್ ತಗೋತಾ ಇದ್ದೀನಿ ಅಂತ ಅಲ್ಲ. ಅಯ್ಯೋ, ಈ ದೇವ್ರೊಡವೆನ ವಾಪಸ್ ಕೊಡಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಪೊಲೀಸರು ನಮ್ಮ ಮನೆಗೆ ಬಂದಿದ್ರು ವಿಚಾರಣೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಬಂದು ಒಡವೆ ಎಲ್ಲ ಡೂಪ್ಲಿಕೇಟ್ ಒಡವೆ ಹೆಂಗಾಯಿತು ಹಂಗೆ ಹಿಂಗೆ ಅಂತ ತುಂಬಾ ವಿಚಾರಣೆ ಮಾಡಿದ್ರು. ಯಪ್ಪ, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪ್ರಾಬ್ಲಮ್ ಇಲ್ಲಿ ತನಕ ಹೋಗ್ತೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮಮ್ಮ ಬೇರೆ ಮನೆಗೆ ಬಂದು ಒಡವೆ ಹಿಡ್ಕೊಂಬಿಟ್ಟು ಬಂದು ಕೂತ್ಕೊಂಡೈತೆ. ಏನು ಮಾಡಬೇಕು ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಈ ಬಂಗಾರಮ್ಮವ್ರಿಗೆ ಎಷ್ಟು ಹೊಡೆದ್ರು ನಮ್ಮ ಅತ್ತೆಗೆ. ಅವ್ರು ಗೊತ್ತಲ್ಲ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾವ್ರಂತೆ. ಈಗ ನಾನು ತಗ್ಲಾಕತ್ತೀನಿ ಅಷ್ಟೇನೆ. ಅದಕ್ಕೆ ನಿನಗೊಂದು ಪ್ಲಾನ್ ಹೇಳಬೇಕು. ಅದಕ್ಕೇ ಮನೆ ಹತ್ರ ಬಾ ಅಂತ ಹೇಳ್ತಿರೋದು. ಬೇಗ ಬೇಗ ಮನೆ ಹತ್ರ ಬಾ. ನಮ್ಮ ಅತ್ತೆಗೂ ಏನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ಅಂದರೆ ನಿಮ್ಮತ್ತೆ ಈ ಅಮ್ಮ ಸುಮ್ಮನೆ ಊರವ್ರಿಗೆಲ್ಲ ಸಾರ್ಕೊಂಬಿಟ್ಟು ಬರ್ತಾಳೆ. ನೀನು ಸೈಲೆಂಟಾಗಿ ಮನೆ ಹತ್ರ ಬಾ. ಅಲ್ಲಿ ಕುತ್ಕೊಂಡು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಸರಿ ಅಕ್ಕ, ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ. ಏನಾದರೂ ಆದರೆ ನಾವು ಇದೀವಲ್ಲ, ನಾವೇನೋ ಒಂದು ಮಾಡಿದ್ರಾಯ್ತು. ದುಡ್ಡು ಬಗ್ಗೆ ಅಂತೂ ನೀವು ಯೋಚನೆ ಮಾಡಬೇಡಿ. 1 ಕೋಟಿ ಹೋದ್ರೂ ನೀವೇನು ಯೋಚನೆ ಮಾಡಬೇಡಿ ಅಕ್ಕ.
ಅಯ್ಯೋ ದುಡ್ಡಿನ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ ಅಲ್ವಾ. ನಮ್ಮ ಅತ್ತೆ ಬುದ್ಧಿ ಕಲ್ಸಕ್ಕೆ ಅಂತ ಹೋಗಿ ನಾನು ತಗ್ಲಾಕೊಂಡಿಲ್ಲ ಅಂದರೆ ಸಾಕು. ನಾನು ಸುಮ್ಮನೆ ನಮ್ಮ ಮಾವ ಕೇಳಿದ್ರು ಕೋಟಿ ಕೊಡ್ತಾರೆ, ಬೇಡ ಅಂತ ಏನನ್ನಲ್ಲ. ಆದರೆ ಸುಮ್ಮನೆ ಯಾಕೆ. ಸರಿ ಅಕ್ಕ, ಬನ್ನಿ ಹೋಗೋಣ ಮನೆ ಹತ್ರನೇನೆ. ನೋಡು, ಇದನ್ನ ನೀನು ತಗೊಂಡು ನಿಮ್ಮ ಮನೆಗೆ ಹೋಗು. ಇದು ತುಂಬ ದೇವಸ್ಥಾನದ ಒಡವೆನೇ ಅವೇ. ನಾನು ಹೇಳಿದ್ನಲ್ಲ ಅಷ್ಟು ಮಾಡು ಸಾಕು, ಸರಿನಾ. ಈಗ ನಮಗೆ ಬೇರೆ ದಾರಿನೇ ಇಲ್ಲ. ಈ ಒಡವೆನ ತಗೊಂಡೋಗಿ ಅಲ್ಲಿ ಇಡಬೇಕಾಗ್ತದೆ. ನೀನು ತಗೊಂಡು ಹೋಗು ಸುಮ್ಮನೆ. ನೀನೇನು ಎದ್ರುಕೊಳಕ್ಕೆ ಹೋಗ್ಬೇಡ. ನಾನು ಎಷ್ಟು ಹೇಳಿದ್ನೋ ಅಷ್ಟು ಮಾಡು. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆಗೋದೆಲ್ಲ ಆಗಲಿ. ನಮ್ಮ ಅತ್ತೆ ಮಾಡಿರೋ ಕಂತಿ ಕೆಲ್ಸಕ್ಕೆ ಸರಿಯಾಗಿ ಅನ್ಭವಿಸೋಳೆ. ಅವಳೇನು ದೊಡ್ಡ ಸಾಚ ಅಲ್ಲ. ಅಯ್ಯೋ ಎಂಥವ್ರಿಗೆ ಹೆಂಗೆ ಮಾಡಿಬಿಟ್ವಿ ಅನ್ನೋಕ್ಕೆ. ನಮ್ಮ ಮನೆಗೆ CC ಕ್ಯಾಮ್ರಾ ಇರೋದಕ್ಕೆಲ್ಲ ತಗ್ಲಾಕೊಂಡವಳೆ. ಇಲ್ಲ ಅಂದಿದ್ರೆ ಹಾಯಮ್ಮನ ಜಾಗದಾಗ ನಾನು ಇರಬೇಕಿತ್ತು ಗೊತ್ತಾ. ನನ್ನೇ ತಗ್ಲಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ಲಾನ್ ಮಾಡಿಬಿಟ್ಟಿದ್ಲು. ನನಗೇನೋ ಆ ಪ್ಲಾನ್ ನೀನು ಹೇಳಿದ್ದಕ್ಕೇನೆ ತಾನೇ ನನಗೆ ಅರ್ಥ ಆಗಿ ಎಲ್ಲನೂ ಈ ಥರ ಮಾಡಿದ್ದು. ನೋಡು, ನಾನು ಇದೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಅದೆಷ್ಟು ಲಕ್ಷ ಅಲ್ಲ ಕೋಟಿ ಖರ್ಚಾದರೂ ಪರವಾಗಿಲ್ಲ, ಸರಿನಾ. ಈ ಬ್ಯಾಗು, ಒಡವೆ ಸ್ವಲ್ಪ ಹುಷಾರು, ಸರಿನಾ. ಒಡವೆ ಅಂತ ಯಾರಿಗೂ ಗೊತ್ತಾಗಲ್ಲ, ಆದ್ರೂ ಸ್ವಲ್ಪ ಹುಷಾರು. ಅಯ್ಯೋ ಅಕ್ಕ, ನನಗೆ ಯಾಕೆ ಭಯ? ಇಂಥವೆಲ್ಲ ಎಷ್ಟು ನೋಡಿಲ್ಲ ನಾನು. ಕೊಡಕ್ಕ ಒಡವೆ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ಕಣಕ್ಕ. ನೀವು ಹೇಳ್ದಷ್ಟು ನಾನು ಮಾಡ್ತೀನಿ, ಕೊಡಿ. ಥ್ಯಾಂಕ್ಸ್, ಇಷ್ಟು ಹೆಲ್ಪ್ ಮಾಡ್ತಿರೋದಕ್ಕೆ. ನನ್ನ ತಂಗಿಗೂ ಏನು ಶಾನೆ ವಿಷಯ ಹೇಳಕ್ಕೆ ಹೋಗ್ಬೇಡ. ನನ್ನ ತಂಗಿನೂ ಬಾಯ್ ಬಡ್ಕಿ ಯೂಟ್ಯೂಬ್ ಮಾಡ್ತೀನಿ ಅಂತ ಯೂಟ್ಯೂಬಾಗೆಲ್ಲ ಹಾಕ್ಬಿಟ್ಟು ನನ್ನ ಮರ್ಯಾದೆ ಕಳೀತಾಳೆ. ಇದೆಲ್ಲ ಬೇಕಿಲ್ಲ. ಈ ಒಡವೆ ಎಲ್ಲನೂ ಹುಷಾರು, ಸರಿನಾ. ನಾನು ಹೇಳ್ದಷ್ಟು ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಡು. ಸದ್ಯ ನಾಳೆಯಿಂದನಾದರೂ ನೆಮ್ಮದಿಯಾಗಿದ್ಬಿಡೋಣ. ಇನ್ನೇನು ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತೈತೆ. ಸುಮ್ಮನೆ ಯಾಕೆ ಎಲ್ರಿಗೂ ಟೆನ್ಷನ್ ಕೊಡೋದು. ನಮ್ಮ ಅತ್ತೆಗೆ ಬುದ್ಧಿ ಕಲಿಸಿದಂತೂ ಆಯಿತು. ಹಾಯಮ್ಮ ಬುದ್ಧಿ ಏನು ಕಲ್ತ್ಕೊಳಲ್ಲ, ಸರಿಯಾಗಿ ಬೆಂಡೆತ್ತಿದ್ದಂತೂ ಆಗೈತೆ. ಇನ್ನು ಉಳಿದಿದ್ದೆಲ್ಲ ದೇವ್ರು ನೋಡ್ಕೊತಾನೆ. ನನಗಂತೂ ಜೀವನೇ ಬಾಯಿಗೆ ಬಂದಂಗೆ ಆಯ್ತೈತೆ ಕಣವ. ಇವಳು ಮಾಡೋ ಕೆಲಸ ಇಂಥವೇನೇನಿಯ. ಬ್ಯಾಡ ಬ್ಯಾಡ ಅಮ್ಮ ಬುದ್ಧಿ ಕಲ್ತ್ಕೊಳಕ್ಕಿಲ್ಲ ಅಂದ್ರೂ ಏನಾರ ಒಂದೊಂದು ಎಡವಟ್ಟು ಕೆಲಸ ಮಾಡ್ತಾನೆ ಇತ್ತಾಳೆ ನಮ್ಮಳಂತೂ. ಸುಮ್ಮನೆ ಅಂತೂ ಇರೋದೇ ಇಲ್ಲ ನಮ್ಮಳು. ಎಷ್ಟು ಹೇಳಿದ್ರು ಅಷ್ಟೇ ಏನಿಯ ನಮ್ಮೊಳಗೆ. ಏನವ ತಗೊಂಡೋಗವ. ಈ ಒಡವೆ ಇರೋ ಗಂಟ ನನಗಂತೂ ಟೆನ್ಷನ್ ತಪ್ಪಿದ್ದಲ್ಲ. ಅಲ್ಲಂತೂ ಮನೆಗೆ ನೆಮ್ಮದಿನೇ ಇತ್ತಿರಲಿಲ್ಲ ನನಗೆ. ಅಲ್ಲಿ ತಂದಿಕ್ಕೊಳ್ಳು ಒಡವೆ ಎಲ್ಲನೂ. ಈಗಲೂ ಅಷ್ಟೇ ಜೀವ ಜಲ್ 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 ಅಂತದೆ ಕಣವ ನಮಗೆ. ಈ ಒಡವೆ ದುಡ್ಡು ನೋಡ್ರೆ ಸ್ಯಾನೆ ಭಯ ಕಣವ ನಮಗೆ. ಆಂಟಿ, ಇಂಥ ವ್ಯವಹಾರ ಎಲ್ಲ ಎಷ್ಟು ಮಾಡಿಲ್ಲ ನಾವು. ಬಿಸ್ನೆಸ್ಸಲ್ಲೆಲ್ಲ ಮಾಡ್ಬೇಕಾದ್ರೆ ನೋಡಿರ್ತೀವಿ. ನೀವೆಲ್ಲ ಯೋಚನೆ ಮಾಡಬೇಡಿ ಆಂಟಿ, ಏನಾಗಲ್ಲ. ಇವ ಅಕ್ಕ ಮಾಡಿರೋದೇನು ತಪ್ಪು ಕೆಲಸ ಏನಲ್ಲ. ಹಾಯಮ್ಮಂಗೆ ಬುದ್ಧಿ ಕಲ್ಸೋಕ್ಕೆ ಅಂತಲೇ ಮಾಡಿರೋದು. ಹಾಯಮ್ಮ ನನಗೆ ಎಷ್ಟು ಮೋಸ ಮಾಡೋಳೆ ಗೊತ್ತಾ. ನನಗೆ ಎಷ್ಟು ಅಯ್ಯೋ ಅನ್ಸೋಳೆ ಗೊತ್ತಾ. ಜಸ್ಟ್ ದುಡ್ಡಿಗೋಸ್ಕರ ಸ್ವಂತ ಮಗಳು ಗಂಡನೇ ನನಗೆ ಮದುವೆ ಮಾಡಿಸ್ಕೊಟ್ಟವಳೆ ಅಂತ ಕಿತ್ತೋಗಿರೋಳ ಬಂಗಾರಮ್ಮ. ಅವಳ ಬಗ್ಗೆ ಎಲ್ಲ ಅಯ್ಯೋ ಅಂದ್ಕೊಂಡು ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನೀವು ಸುಮ್ಮನೆ ಇರಿ. ಅಕ್ಕ, ನೀವು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಕ್ಕ. ನಾನೆಲ್ಲ ಹ್ಯಾಂಡ್ಲು ಮಾಡ್ತೀನಿ. ನಾನೇನು ಅನ್ಎಜುಕೇಟೆಡಾ? ನನಗೇನು ಗೊತ್ತಿಲ್ವ ಎಲ್ಲ ವಿಷಯನೂ? ನಾನು ನೋಡ್ಕೊತೀನಿ ಬಿಡಿ. ಅಯ್ಯೋ, ಇವೆಲ್ಲ ಮ್ಯಾಟ್ರೇ ಅಲ್ಲ ನನಗಂತೂ. ನೀವು ನನ್ನ ನಂಬಿಟ್ಟು ಇಷ್ಟೆಲ್ಲ ಒಡವೆ ಕೊಟ್ಟಿದ್ದೀರಾ, ನಾನು ಇದನ್ನು ಉಳಿಸ್ಕೊತೀನಿ ಅಕ್ಕ. ನೀವು ಯಾವುದಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನೆಲ್ಲ ಒಳ್ಳೇದೇ ಆಗ್ತೈತೆ. ಸರಿ ಅಕ್ಕ, ನಾನು ಇನ್ನು ಬರ್ತೀನಿ. ಅಲ್ಲ, ಕಾಫಿ ಏನಾರ ಕುಡ್ಕೊಂಡು ಹೋಗ್ಬೇಕಿತ್ತು, ಕಾಫಿ ಮಾಡ್ಕೊಡ್ತೀನಿ. ಬೇಡ ಅಕ್ಕ, ಬೇಡ ಬೇಡ ಬೇಡ, ಮನೆಗೆ ಹೋಗ್ತೀನಿ. ಇನ್ನೇನು ಎಲ್ಲ ಇನ್ನು ಉಳಿದಿರೋ ಕೆಲಸ ಐತಲ್ಲ, ನೀನು ಹೇಳಿರೋ ಕೆಲಸ ಎಲ್ಲ ಮುಗಿಸ್ಬೇಕಲ್ಲ, ನಾನು ಮುಗಿಸ್ತೀನಿ. ಸರಿ ಸರಿ, ಹುಷಾರು. ಸರಿ ಅಕ್ಕ, ಆಯಿತು. ಯಪ್ಪ, ಇವಾಗ ನಂಗೆ ಹೊಸಿ ಸಮಾಧಾನ ಆಯಿತು. ಇಲ್ಲ ಅಂತ ಹೇಳಿದಿದ್ರೆ ಅಷ್ಟೇನೇನಿಯ. ಈಗ ನನಗೆ ಒಡವೆ ಎಲ್ಲ ಅವಳು ಎತ್ಕೊಂಡು ಹೋಗಿದ್ದಕ್ಕೆ ಸಮಾಧಾನ ಆಯಿತು. ಇನ್ನೊಂದು ಕಿತ್ತ ಇಂಥ ಕೆಲಸ ಮಾಡಬೇಡ ಕಣವ. ಯಾರು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂದರೂ ಜೀವನದಾಗ ಪರವಾಗಿಲ್ಲ ಕಣವ. ನನಗೆ ಮಾತ್ರ ಈ ಟೆನ್ಷನ್ ಎಲ್ಲ ಇಕ್ಕಕ್ಕೆ ಹೋಗ್ಬೇಡ ನೀನಂತೂ. ಬರೋ ಟೆನ್ಷನ್ ಇಕ್ತೀಯ ನೀನಂತೂ ಇಂಥ ಕೆಲಸಗಳು ಮಾಡಿ. ಅಮ್ಮ, ಇಷ್ಟಕ್ಕೆಲ್ಲ ಟೆನ್ಷನ್ ತಗೊಂಡ್ರೆ ಹೆಂಗೆ? ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು ನೀನು. ಸುಮ್ಕಿರು. ತಗ್ಲಾಕೊಂಡು ಮಾಡ್ಬಿಟ್ಟು ತಗ್ಲಾಕೊಬಿಟ್ರೆ ಅಷ್ಟೇನಿಯ. ಯಾಕೆ ಹುಡ್ದಾಗ ಬೀಳ್ತಾವೆ ಏಟುಗಳು.